ಹಲೋ ಗೈಸ್, ವೆಲ್ಕಮ್ ಗೈಸ್. ಇದು ಬರಲೇ ಇಲ್ಲ ಕಲರು. ಇದು ನೆಕ್ಸ್ಟ್ ಡೇ ಏನು ಮಾಡ್ತಿದ್ದಾರೆ ಅಂದರೆ ಅವ್ರ ಅಕ್ಕನ ಹತ್ರ ಮಾತಾಡ್ತಿದ್ರು. ಎಲ್ಲ ಅದರಲ್ಲೇ ಇದೆ. ಥ್ಯಾಂಕ್ ಯು. ಬೈ ಕಣಪ್ಪ. ಫಾಸ್ಟ್ ನಾಳೆ ನಮ್ಮ ರಂಜಿತಂದು ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿದ್ಯಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಹೊರಗೆ ರೆಡಿ ಆಗಿದ್ದೀವಿ ಆ್ಯಸ್ ಯೂಶ್ವಲ್. ಭವಿಷ್ಯನ ಕಾಲೇಜಿಗೆ ಬಿಡೋದಕ್ಕೆ. ಇದ್ಯಾಕೆ ಸ್ವೆಟರ್ ಹಾಕ್ಕೊಬಿಟ್ಟೆ ಗೈಸ್? ಭವಿಷ್ಯ ಇವತ್ತು ಕುರ್ತಾ ಹಾಕ್ಕೊಂಡಿದ್ದಾಳೆ. ಬಟ್ ಏನಕ್ಕೆ ಸ್ವೆಟರ್ ಸುಮ್ಮನೆ? ನೋಡಿ ಗೈಸ್, ಆಮೇಲೆ ಕತ್ತಲ್ಲಿ ನೋಡಿ ಗೈಸ್. ಇದು ಬರಲೇ ಇಲ್ಲ ಕಲರು. ನಾನು ತೋರ್ಸೋಣ ಅನ್ಕೊಂಡೆ ಹೆಂಗ್ ಬಂದಿದೆ ಮೆಹಂದಿ ಕಲರು ಅಂತ. ಇದು ಅಷ್ಟೇ. ಐ ಟೋಲ್ಡ್ ಯು, ಹೌದು, ಏನೋ ಬೇಕಾರಾಗಿರೋ ಅಂತ ಇಲ್ಲಮ್ಮ, ನಂಗೆ ಯಾವಾಗ್ಲೂ ಇಲ್ಲಿ ಬರಲ್ಲ ಅಷ್ಟೊಂದು ಕಲರು. ಓಕೆ ಗೈಸ್, ಇವಾಗ ಭವಿಷ್ಯನ ಕಾಲೇಜಿಗೆ ಬಿಟ್ಬಿಟ್ಟು ಬರಬೇಕು ಗೈಸ್, ಅಷ್ಟೇ. ಐ ಡೋಂಟ್ ಥಿಂಕ್ ಸೊ ನೀನು ಹೀಲ್ಸ್ ಹಾಕೊಂಡು ಇವತ್ತು ಕಂಫರ್ಟೇಬಲ್ ಆಗಿರ್ತೀಯ ಅಂತ ಶೂಸ್ ಹಾಕ್ಕೊಂಡು ಹೋಗು. ಡ್ಯಾನ್ಸ್ ಕ್ಲಾಸ್ನಲ್ಲಿ ಹೆಂಗೆ ಮಾಡ್ತೀಯಾ? ಶೂಸ್ ಬೇರೆ ಕಳಿಸ್ಬೇಕು. ಯಾವ ಶೂಸ್ ಕಳಿಸ್ಬೇಕು? ಯಾವುದೋ ಒಂದು ಕಳಿಸ್ತೀನಿ ಗೈಸ್. ಇವತ್ತು ಸದ್ಯಕ್ಕೆ ಭವಿಷ್ಯನ ಕಾಲೇಜ್ಗೆ ಬಿಟ್ಬಿಟ್ಟು ಬಂದೆ. ಇವಾಗ ಟಿಫನ್ ರೆಡಿ ಮಾಡಬೇಕು. ಅವಳು ನಾರ್ಮಲಾಗೆ ಕಾನ್ಫ್ಲೆಕ್ಸ್ ತಿನ್ಕೊಂಡು ಹೋದ್ಲು. ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ಸೊ ಸಮಥಿಂಗ್ ಹೆಲ್ದಿ, ಏನಾದ್ರು ಒಂಚೂರು ಹೆಲ್ದಿನೇ ಮಾಡೋದು. ಹಣ್ಣಿದೆ, ಹಣ್ಣು ಕಟ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಟಿಫನ್ ರೆಡಿ ಮಾಡ್ತೀನಿ ಗೈಸ್, ಏನಾದ್ರು ಒಂದು. ಮತ್ತು ಮನೆ ಕೆಲಸನೂ ಇದೆ, ಅದೆಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಭವಿಷ್ಯನಿಗೆ ಲಂಚ್ ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಇವತ್ತು ಮನೇಲೇ ಇರ್ತಾರೆ. ನಾನು ಮಾತ್ರ ಅಯ್ಯಪ್ಪೋ ಅದಕ್ಕೆ ಸಡನ್ನಾಗಿ ಬಿಸಿಲು ನೋಡ್ಬಿಟ್ಟು ಕಲರ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರಲಿಲ್ಲ ನನ್ನ ಫ್ರೆಂಡು. ಬಾಯ್ ರೀ. ನಮ್ಮ ಯಜಮಾನ್ರು ಇವತ್ತು ಮನೇಲೇ ಇರ್ತಾರೆ. ಬಿಕಾಸ್ ಅವರು ಇವಾಗ ಬಂದಿದ್ದು ಜಸ್ಟು ಜಿಮ್ಮಿಂದ. ಸೊ ಸ್ಟ್ರೈನ್ ಆಗುತ್ತೆ ಅಂತ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಗೈಸ್. ಇವತ್ತು ಅರ್ಜೆಂಟಾಗಿ ಭವಿಷ್ಯ 5:45 ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಅದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿದಿದೆ ಅನಿಸುತ್ತೆ. ಸೊ ಹೋಗಿ ಕರ್ಕೊಂಬರ್ಬೇಕು ಗೈಸ್. ಬೆಳಗ್ಗೆಯಿಂದ ಏನೋ ಅಂಥದ್ದು ಮಾಡಲಿಲ್ಲ. ಬೆಳಗ್ಗೆನೇ ನಮ್ಮ ಯಜಮಾನ್ರು ಬರೋ ಅಷ್ಟರಲ್ಲಿ ಅಡುಗೆ ಟಿಫನ್ನು ಎಲ್ಲ ಮುಗಿಸ್ಬಿಟ್ಟೆ ಹೊತ್ತಿಗೆ. ಸೊ ಚೆನ್ನಾಗಿ ನಿದ್ದೆ ಮಾಡಿದೆ ಮಧ್ಯಾಹ್ನ. ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಭವಿಷ್ಯನ ಕರ್ಕೊಂಡ್ಬರ್ಬೇಕು ಗೈಸ್. ಇಲ್ಲಲ್ಲಮ್ಮ ಇಲ್ಲಿ ಗೈಸ್ ನೆನೆ ವ್ಲಾಗು ಇದು ನೆಕ್ಸ್ಟ್ ಡೇ ನೆನೆ ವ್ಲಾಗ್ ಮಾಡಲಿಲ್ಲ. ಸೊ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಭವಿಷ್ಯ ಆ್ಯಸ್ ಯೂಶುವಲ್ ಬೆಳಗ್ಗೆ ರೆಡಿ ಆಗಿದ್ದಾಳೆ ಕಾಲೇಜಿಗೆ ರೆಡಿ ಆಗಿದ್ದಾಳೋ, ಬರೀ ಡ್ಯಾನ್ಸ್ ಕ್ಲಾಸಿಗೆ ರೆಡಿ ಆಗಿದ್ದಾಳೋ ಒಂದು ಗೊತ್ತಾಗಲ್ಲ, ಹಂಗೆ ರೆಡಿಯಾಗಿರ್ತಾಳೆ. ಬಟ್ ಕಾಲೇಜ್ಗೆ ಅವಳು ರೆಡಿ ಆಗಿರೋದು. ಆ್ಯಂಡ್ ಇವಾಗ ಹೋಗಿ ಅವಳನ್ನ ಬಿಟ್ಬಿಟ್ಟು ಬರಬೇಕು ಗೈಸ್. ಆಯಿತಾ ಗೈಸ್? ಇವಾಗ ತಾನೇ ಭವಿಷ್ಯನ ಬಿಟ್ಬಿಟ್ಟು ಕಾಲೇಜ್ಗೆ ಬಂದೆ. ಇವಾಗ ಟಿಫನ್ ರೆಡಿ ಮಾಡಬೇಕು. ಸೊ ಐ ವಾಸ್ ಥಿಂಕಿಂಗ್ ಸ್ವಲ್ಪ ಓಟ್ಸ್ ಮಾಡಿಬಿಟ್ಟು ಆಮೇಲೆ ಒಂಚೂರು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಭವಿಷ್ಯ ಕಾನ್ಫ್ಲೆಕ್ಸ್ ತಿನ್ಕೊಂಡು ಹೋದ್ಲು. ಸೊ ನಮ್ಮ ಮನೆಯಲ್ಲಿ ಇವತ್ತು ಟಿಫನ್ ಪೊಂಗಲ್ ಎಷ್ಟೊಂದು ದಿನ ಆಗಿದೆ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ಗೈಸ್. ಭವಿಷ್ಯಂಗೆ ಊಟ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಏಕೆಂದರೆ ನಮ್ಮ ಯಜಮಾನ್ರು ಮೊಸರು ತರೋದಕ್ಕೆ ಹೋದವರು ಅಲ್ಲೇ ಇದ್ಬಿಟ್ರು ಗೈಸ್. ಏನು ಮಾಡ್ತಿದ್ದಾರೆ ಅಂದರೆ ಅವ್ರ ಅಕ್ಕನ ಹತ್ರ ಮಾತಾಡ್ತಿದ್ರು. ಅಲ್ಲಿ ಕರೆದಿದ್ದಕ್ಕೆ ಮೇಲೂ ಅಂದರು. ಸೊ ಲೇಟಾಗಿದೆ. ಇವಾಗ ಹೋಗಿ ಬೇಗ ಕೊಟ್ಬಿಟ್ಟು ಬಂದ್ಬಿಡ್ಬೇಕು ಗೈಸ್. ನಡೀರಿ, ಬನ್ನಿರಿ ಗೈಸ್. ಎಷ್ಟೊಂದು ಹೋಗ್ಬಿಟ್ಟಿದೆ. ಇಲ್ಲೊಂದ ಅಷ್ಟೇ ಗೈಸ್.
ಬನ್ನಿಪ್ಪ ಬೇಗ. ಎಷ್ಟು ಬೇಗ ಬರೋದು ಚಿತ್ರ? ಓಡ್ಕೊಂಬನ್ರಿ. ತಳ್ಕೊಂಡು ಹೋಗ್ತೀನಿ. ನಡೀರಿ. ಗೈಸ್ ಮಂಗಳೂರು ಬಜ್ಜಿ ಮಾಡಿರೋದು. ಥ್ಯಾಂಕ್ ಯು. ಎಲ್ಲ ಅದರಲ್ಲೇ ಇದೆ. ಥ್ಯಾಂಕ್ ಯು. ಬಾಯ್ ಕಣಪ್ಪ. ಬಾಯ್. ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಸುಸ್ತಾಗೋಯ್ತು ಗೈಸ್ ನಂಗಂತೂ. ಭಾರಿ ಇಜ್ಜ ಕಣೆ ಚಿತ್ರ. ಏಕೆ? ಅಲ್ಲ ಗಾಡಿ ಓಡಿಸಿದ್ ನಾನು ಅದು ಫಾಸ್ಟಾಗಿ ಓಡಿಸಿ ಅಂತ ಬೇರೆ ಹೇಳಿದ್ ನೀನು. ಮಕ ಕೊಟ್ಕೊಂಡು ಹೋಗಿದ್ದೆ. ನಾನು ಹೇಳಬೇಕು ಸುಸ್ತಾಯಿತು, ಬಿಸಿ ಜಾಸ್ತಿ ಇತ್ತು ಅಂತ. ನೋಡೋದು ನೀನು ಹೇಳ್ತೀನಿ. ನಾನು ಹಿಂದ್ಗಡೆಯಿಂದ ಹೇಳ್ಬೇಕಲ್ಲ. ಏನು ಫಾಸ್ಟ್ ನ್ಯಾವಿಗೇಷನ್ ತೋರಿಸ್ತೇನೆ ನೀನು. ನ್ಯಾವಿಗೇಷನ್ ತೋರಿಸ್ತೀನಿ. ಆಯಿತು ಬಿಡಿ, ನಿಮಗೆ ಸುಸ್ತಾಗಿರೋದು, ನಮಗೆ ಕಮ್ಮಿ ಸುಸ್ತಾಗಿದೆ. ಸುಸ್ತಾಗಿಲ್ಲಪ್ಪ ಅಮ್ಮ. ಇವಾಗ ಸದ್ಯಕ್ಕೆ ಸಂಜೆ ಭವಿಷ್ಯನ ಕರ್ಕೊಂಬರೋ ಟೈಮ್ ಆಗಿದೆ. ಕರೆಂಟ್ ಹೊರಟೋಯ್ತು ಗೈಸ್, ಇವಾಗ ತಾನೇ ಇತ್ತು. ಸೊ ಈ ಕತ್ಲಲ್ಲೇ ರೆಡಿಯಾಗಿದ್ದೀನಿ, ಹೋಗಿ ಕರ್ಕೊಂಬಂದ್ಬಿಡ್ಬೇಕು ಗೈಸ್ ಅಷ್ಟೇ. ಗೈಸ್ ಆಲ್ರೆಡಿ ನಾನು ಕಾಲೇಜಲ್ಲಿ ಇದ್ದೀನಿ, ಬರ್ತಾ ಇದ್ದಾಳೆ. ಆ್ಯಂಡ್ ಇವಾಗ ಇಲ್ಲಿಂದ ನಾನು ಇವಾಗ ಅಂಗಡಿಗೆ ಹೋಗಬೇಕು ಗೈಸ್. ಏನಕ್ಕೆ ಅಂದರೆ ನಾಳೆ ನಮ್ಮ ರಂಜಿತಂದು ಬರ್ಡೇ. ಅಂದರೆ ಈ ಬ್ಲಾಗ್ ಪೋಸ್ಟ್ ಮಾಡೋ ಅಷ್ಟರೆಲ್ಲ ಅವಳ್ದು ಆಗೋಗ್ಬಿಟ್ಟಿರುತ್ತೆ ಬರ್ಡೇ. ಸೊ ಅದಕ್ಕೆ ಆರಾಮ್ಸೆ ಹೇಳ್ತಾ ಇದ್ದೀನಿ, ನಾಳೆ ಬರ್ಡೇ ಅವಳದು. ಸೊ ಅವಳ ಲಾಸ್ಟ್ ಟೈಮ್ ಬೊಕ್ಕೆ ಕೇಳಿದ್ಲು, ಅದಕ್ಕೋಸ್ಕರ ಬೊಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಐಟಮ್ಸ್ ಎಲ್ಲ ತೊಗೊಂಬರೋದಕ್ಕೆ ಹೋಗಬೇಕು. ಸೊ ಅದು ತೊಗೊಂಡು ಆಮೇಲೆ ಮನೆಗೆ ಹೋಗೋದು ಗೈಸ್. ಭವಿಷ್ಯ ಫ್ರೆಂಡ್ಸ್ ಜೊತೆ ಬರ್ತಾ ಇದ್ದಾಳೆ. Hi. Hi. This is Karan, this is Kaushik, this is Apurva, and they're my besties. They're my besties. It was at this moment that he knew. What else though? ಆಮೇಲೆ Say hi. Hi. I eat food with them only, guys. Guys, ಊಟ ತಿನ್ನೋದು ಇವ್ರ ಜೊತೆನೆ. ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಇವತ್ತು Thank you. ಸಕ್ಕತ್ತಾಗಿದೆ. Yeah. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಒಂದು ಚಿಕ್ಕ ಗುಳ್ಳೆ ಆಗೋಗ್ಬಿಟ್ಟಿದೆ. ಕನ್ನಡಿ ಇದೆ ನಿನ್ನ ಮಕ್ಕ ನೋಡ್ಕೊಳ್ಳೋದಕ್ಕೆ, ಮೊಬೈಲೇ ಬೇಕಾ ನಿಂಗೆ? ಹಿಂಗಿಡು. ಇದನ್ನೆಲ್ಲ ಹಾಕ್ತೀನಿ ನಾನು ಆಮೇಲೆ ಬ್ಲಾಗ್ಗೆ. ಆಯ್ತು, ಇಲ್ಲಿಂದ ಹಾಕು. ಇಲ್ಲಿಂದ ಅಲ್ಲ, ಫಸ್ಟಿಂದಾನೇ ಹಾಕ್ತೀನಿ. ಗೈಸ್ ನಾನು ಟ್ರಾನ್ಸಿಷನ್ ಹೆಂಗ ಗೊತ್ತಾ ಮಾಡೋದು? ಅದು ನೋಡ್ದಾ ಗೈಸ್, ಅದು ಲೊಕೇಶನ್ ಶಿಫ್ಟ್ ಎಲ್ಲ ಆಗುತ್ತೆ, ಆ ಥರ ಎಲ್ಲ ಕಲ್ತ್ಕೊಳ್ಳಿ ಗೈಸ್ ನೀವು. ಹಿಂಗನ್ ಗೊತ್ತಾಯ್ತಾ ಗೈಸ್ ಹೆಂಗ ಅಂತ? ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಯಜಮಾನ್ರು ಬರ್ತಾರೆ, ಕಾಫಿ ಕುಡಿಯೋಕೆ ಹೋಗ್ತೀವಿ ನಾವು. ಏನೇನು ಐಟಮ್ಸ್ ಬೇಕು. ನೀನು ಯಾಕೆ ಅಷ್ಟೊಂದು ಖುಷಿ ಪಡ್ತಾ ಇದೆಯಾ ಕಾಫಿಗೆ? ನನಗೆ ಮ್ಯಾಗಿ ಕೊಡಿಸ್ದಲ್ಲ. ಹಾಂ, ಮ್ಯಾಗಿ ಕೊಡಿಸ್ದೆ ಅವಳಿಗೆ. ಗೈಸ್ ನಮ್ಮ ಮಮ್ಮಿ ನನಗೆ ಮ್ಯಾಗಿ ಕೊಡಿಸಿದ್ದಾರೆ, ನಾನು ಮ್ಯಾಗಿ ತಿಂದು ಅವಳು ಮ್ಯಾಗಿ ತಿಂತಾಳೆ, ನಾನು ನಮ್ಮ ಯಜಮಾನ್ರು ಬೈಗೋಳ ತಿಂತೀನಿ. ಇವಾಗ ಬ್ಲಾಗಲ್ಲಿ ಹೇಳಿದ್ದಾಳೆ ಅಂದರೆ ಆಬ್ವಿಯಸ್ಲಿ ಬೈತಾರೆ ನಮ್ಮ ಯಜಮಾನ್ರು. ಮ್ಯಾಗಿ ಎಲ್ಲ ಕೊಡಿಸ್ತೀಯ ಮಗುನ ಹಾಳು ಮಾಡ್ತೀಯ ಅವಳೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಯಜಮಾನ್ರು ಆಲ್ರೆಡಿ ಕೆಳಗಡೆ ಬಂದಿದ್ದಾರೆ. ಭವಿಷ್ಯ ಬರಲ್ಲ ಅಂದ್ಲು. ಸೊ ಕಾಫಿಗಲ್ವಾ ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ಹೋಗ್ಬಿಟ್ಟು ಕುಡ್ಕೊಂಡು ಬರ್ತೀವಿ ಗೈಸ್. ಅಂದರೆ ನಾನು ಕುಡಿತೀನಿ, ಅವ್ರು ನೋಡ್ತಾರೆ. ನಮ್ಮ ಯಜಮಾನ್ರು ಬಂದು ಆಲ್ರೆಡಿ ನಾಯಿಗೆ ಬಿಸ್ಕೆಟ್ ಹಾಕಿ ಬರ್ತಾ ಇದ್ದಾರೆ. ಇದೇನು ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಹಾಕಿದ್ರು.
ಹೋಗೋ ತಿನ್ನು. ಅಲ್ಲೇ ಕೂತಿದ್ದೆ. ನಾವು ಹೋಗ್ಬೇಕು. ಅಲ್ಲಿ ಭವಿಷ್ಯ ಬರಲ್ವಾ? ಇಲ್ಲ ಬರಲ್ಲ, ಓದ್ಕೋತೀನಿ ಅಂದ್ಲು. ಬನ್ನಿ. ನಮ್ಮ ಯಜಮಾನ್ರು ಉದ್ದಿನೋಡೆ ತಗೊಳ್ಳೋಣ ಅಂತ ಹೋದ್ರು. ಉದ್ದಿನೋಡೆ ಅಲ್ಲ, ಮದ್ದೂರೊಡೆ ಗೈಸ್. ಹೆಂಗಿದೆ ಮದ್ದೂರೊಡೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ತಾಳಿ. ಚೆನ್ನಾಗಿದೆಯಾ ರೈಸ್? ಕಾಫಿ ಕುಡ್ದಾಯ್ತು, ಮದ್ದೂರೊಡೆ ತಿಂದಾಯ್ತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ರೈಸ್ ಮನೆಗೆ ಬಂದ್ವಿ. ಕೂದಲೆಲ್ಲ ಕೆದ್ರೋಗಿದೆ ಗಾಳಿಗೆ. ನಮ್ಮ ಮನೆಯಲ್ಲಿರೋ ಮುದ್ದು ಗಿಣಿ ಏನು ಮಾಡ್ತಾ ಇದೆ ನೋಡೋಣ. ಏನು ಮಾಡ್ತಾ ಇದೆ ಮಗು? ಎಷ್ಟು ಒಳ್ಳೆ ಮಗು. ಸರಿ ಓದ್ಕೊ. ಗುಡ್ ಗರ್ಲ್ ನೀನು, ತುಂಬ ಗುಡ್ ಗರ್ಲ್. ಡೋಂಟ್ ಸಿಟ್ ದೇರ್, ಸಿಟ್ ಓವರ್ ದೇರ್. ಟೈಮ್ ಇವಾಗ ತುಂಬ ಲೇಟಾಗಿದೆ. ರಂಜಿತ್ಗೆ ಬೊಕ್ಕೆ ಮಾಡ್ತಾಯಿದ್ದೆ. ಆ್ಯಂಡ್ ಬೊಕ್ಕೆ ರೆಡಿ ಇದೆ, ಅಲ್ಲಿಟ್ಟಿದ್ದೀನಿ. ನಾಳೆ ತೋರಿಸ್ತೀನಿ ಕಂಪ್ಲೀಟಾಗಿ. ಇನ್ನೊಂದು ಚೂರಿ ಏನೋ ಮಾಡೋದು ಬಾಕಿ ಇದೆ. ಸೊ ನಾನು ಇವತ್ತಿನ ವ್ಲಾಗ್ನ ನಮ್ಮ ಭವಿಷ್ಯ ಹೇಳಿದ್ದಾಳೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye. See you guys. Thank you so much for watching our vlog. Bye.